ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ನಾನು ಮಿನಿ ಇಡ್ಲಿ ಮಾಡ್ತಾಯಿದ್ದೀನಿ ಮತ್ತು ಅದರಲ್ಲೇ ಡಿಪ್ ಇಡ್ಲಿ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ಮಾಡೋದಕ್ಕೆ 1 ಗ್ಲಾಸು ಇಡ್ಲಿ ಅಕ್ಕಿ, ಅದೇ ಗ್ಲಾಸಲ್ಲಿ 1/4 ಗ್ಲಾಸು ಉದ್ದಿನಬೇಳೆ, ಈಗ ಸ್ಪೂನಲ್ಲಿ 2 ಸ್ಪೂನು ಅವಲಕ್ಕಿ, 1 ಸ್ಪೂನು ಸಬ್ಬಕ್ಕಿ ತಗೊಂಡಿದ್ದೀನಿ. ನಿಮಗೆ ಇಡ್ಲಿ ಅಕ್ಕಿ ಇಲ್ಲ ಅಂತಂದರೆ ರೇಷನ್ ಅಕ್ಕಿ ಕೂಡ ತಗೊಂಡು ಕ್ಲೀನಾಗಿ ತೊಳೆದು ನೆನೆಸ್ಕೋಬೇಕಷ್ಟೇ. ಇದು ಕ್ಲೀನಾಗಿ ತೊಳೆದು ನೆನೆಸ್ಕೊಂಡಿದ್ದೀನಿ. ಒಂದು 4 ಅವರ್ ನೆಂದೈತೆ. ಇದು 4ರಿಂದ 5 ಅವರ್ ನೆನೆಬೇಕು. 4 ಅವರ್ ನೆನೆಸ್ಕೊಂಡಿದ್ದೀನಿ. ನೀರೆಲ್ಲ ಬಸ್ಬಿಟ್ಟು ಉದ್ದಿನಬೇಳೆ ಮತ್ತು ಅವಲಕ್ಕಿ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಅವಲಕ್ಕಿ ಹಾಕೋದ್ರಿಂದ ಸಬ್ಬಕ್ಕಿ ಹಾಕೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ತುಂಬ ನೈಸಾಗಿ ರುಬ್ಕೋಬೇಕು, ಗಂಧ ಥರ ರುಬ್ಬಿರಬೇಕು ಅವಲಕ್ಕಿ ಮತ್ತು ಉದ್ದಿನಬೇಳೆ ಸಬ್ಬಕ್ಕಿನೆಲ್ಲ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಅದೇ ಜಾರಿಗೆ ಅಕ್ಕಿ ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ. ದೋಸೆಗಾದರೆ ಎಲ್ಲ ಒಟ್ಟಿಗೆ ನೆನೆಸ್ಕೋಬೋದು, ಇಡ್ಲಿಗಾದರೆ ಈ ರೀತಿ ಸಪ್ರೇಟಾಗಿ ನೆನೆಸ್ಕೋಬೇಕು. ನೋಡಿ, ಅಕ್ಕಿ ಹಿಟ್ಟು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ನೈಟಾಗಿ ಉಪ್ಪು ಹಾಕಿ ಕಲಿಸ್ಕೊತೀನಿ. ಇದು ಚಳಿ ಇರೋದ್ರಿಂದ ಬೇಗ ಉಬ್ಬಿ ಬರಲ್ಲ. ಈ ರೀತಿ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಉಬ್ಬಿ ಸ್ವಲ್ಪ ಬಂದಿರುತ್ತೆ. ನೈಟ್ ಫುಲ್ ಬಿಟ್ಟಿದ್ದೀನಿ. ತುಂಬಾ ಚಳಿ ಐತೆ, ಆದರೂ ಇಡ್ಲಿ ಹಿಟ್ಟು ಉಬ್ಬಿ ಬಂದಿಲ್ಲ. ಇಷ್ಟು ಬಂದರೆ ಸಾಕು, ಕರೆಕ್ಟಾಗಿ ಐತೆ, ಸಾಫ್ಟಾಗಿ ಇಡ್ಲಿ ಬರುತ್ತೆ. ಇವಾಗ ಬೇಳೆ ಒಂದು ಅರ್ಧ ಕಪ್ ಬೇಳೆ ತೊಗೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ. ಬೇಳೆ ತೊಳೆದು ಅದು ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿ, 1-2 ಹಸಿಮೆಣಸಿನ್ಕಾಯಿ, 1-2 ಟೊಮೊಟೊ, ಸ್ವಲ್ಪ ಕರಿಬೇವು, ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿನ ಪೌಡ್ರು ಎಲ್ಲ ಹಾಕ್ಕೊಂಡು ಒಂದು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 4 ವಿಸಿಲ್ ಬರಬೇಕಿದ್ದು. ಬೇಳೆ ಬೇಯೋದಕ್ಕೆ ಎಣ್ಣೆ ಹಾಕ್ಕೊಂಡಿರೋದು. ಎಣ್ಣೆ ಹಾಕಿದ್ರೆ ಬೇಳೆ ಕ್ಲೀನಾಗಿ ನುಣ್ಣಗೆ ಬೇಯುತ್ತೆ. ಇಡ್ಲಿ ಮಾಡೋದ್ರಿಂದ ಸ್ವಲ್ಪ ಚಟ್ನಿ ಪೌಡ್ರು ಮಾಡ್ಕೋಬೇಕು. ಅದಕ್ಕೆ 1 ಸ್ಪೂನ್ ತೊಗರಿಬೇಳೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನು ಹುರ್ಗಡ್ಲೆ, 1 ಸ್ಪೂನ್ ಕಡಲೆಬೀಜ ಎಲ್ಲ ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಹುರ್ಕೊತೀನಿ. ಸ್ವಲ್ಪ ಕರಿಬೇವು, ಮೆಣಸಿನ್ಕಾಯಿ 1-3, ಬ್ಯಾಡಗಿ ಮೆಣಸಿನ್ಕಾಯಿ 1-2 ಕಲರಿಗೆ, 1 ಸ್ಪೂನ್ ಜೀರಿಗೆ ಎಲ್ಲ ಹಾಕ್ಕೊಂಡು ಈ ರೀತಿ ಕಲರ್ ಬರೋವರೆಗೂ ಹುರ್ಕೊಂಡಿದ್ದೀನಿ. ಇವಾಗ ಇದು ತಣ್ಣಗಾಗೈತೆ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಅಷ್ಟರಲ್ಲಿ ಬೇಳೆನೂ ಅಷ್ಟೇ ಬೆಂದು ಕ್ಲೀನಾಗಿ ಕುಕ್ಕರ್ ಕೂಡ ಓಪನ್ ಮಾಡಿದ್ದೀನಿ. ಇದು ನೀರನ್ನು ಸಪ್ರೇಟ್ ಮಾಡಿಕೊಂಡು ಇದನ್ನು ಮಸ್ಕೋಬೇಕು. ನಿಮಗೆ ಮಸಿಯೋಕ್ಕಾಗಿಲ್ಲ ಅಂದರೆ ಇದು ಬೇಳೆ ಟೊಮೊಟೊ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕು ಕೂಡ ನೀವು ಒಂದು ಅರ್ಧ ನಿಮಿಷ ಮಿಕ್ಸಿ ಜಾರಲ್ಲಿ ರುಬ್ಕೋಬೋದು. ಈ ರೀತಿ ಒಂದು ಗ್ಲಾಸ್ ತಗೊಂಡು ನಾನು ಇದನ್ನು ಮಸ್ಕೊತಾ ಇದ್ದೀನಿ. ನಿಮಗೆ ಮಸಿಯೋಕ್ಕೆ ಹೋಲಿದ್ರು ಕೂಡ ಮಸಿಯೋಕ್ಕೆ ಹೋಲಲ್ಲಿ ಮಸ್ಕೋಬೋದು. ಮಸ್ತಿರೋದು ಕೂಡ ಅದೇ ನೀರಿಗೆ ಹಾಕ್ಕೊತಾ ಇದ್ದೀನಿ. ಅದೇ ಕುಕ್ಕರಲ್ಲಿ ನಾನು ಒಗ್ಗರಣೆ ಮಾಡ್ಕೊತೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವು ಇದನ್ನೆಲ್ಲ ಹಾಕಿ ಒಂದು ಅರ್ಧ ನಿಮಿಷ ಒಗ್ಗರಣೆ ಮಾಡಿಕೊಂಡು ಮಸ್ತಿರೋ ಅಂಥ ಬೇಳೆ ನೀರು ಹಾಕ್ಕೊತೀನಿ. ಈ ಸಾರಂತೂ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರು ಪೌಡರು 1/2 ಸ್ಪೂನ್ ಹಾಕ್ಕೊತೀನಿ. ಬೇಳೆ ಸಾಂಬಾರು ಪೌಡ್ರು ಇಲ್ಲ ಅಂತಂದರೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಮೆಣಸಿನ್ಕಾಯಿ ಪೌಡ್ರು, 1 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಬೇಳೆ ಸಾಂಬಾರು ಇಡ್ಲಿಗೆ ಚೆನ್ನಾಗಿ ಬಂದಿರುತ್ತೆ. ನೋಡಿ, ಇಷ್ಟು ಗಟ್ಟಿ ಇದ್ದರೆ ಸಾಕು ಇಡ್ಲಿಗೆ. ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ. ಒಂದು ಕುದಿ ಬಂದರೆ ಸಾಕು. ಹುಣಸೆಹಣ್ಣು ರಸ ಹಾಕಿ ಕುದಿ ಬಂದೈತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸಾಂಬಾರು ರೆಡಿ ಆಯಿತು. ಇವಾಗ ಇಡ್ಲಿ ಮಾಡೋದಕ್ಕೆ ಮಿನಿ ಇಡ್ಲಿ ಪ್ಲೇಟ್ ತಗೊಂಡಿದ್ದೀನಿ ನಾನು. ನೋಡಿ, ಈ ರೀತಿ ಇರುತ್ತೆ ಮಿನಿ ಇಡ್ಲಿ ಪ್ಲೇಟು. ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಬೇಕು. ಇದಕ್ಕೆ ಇಡ್ಲಿ ಹೋಳಿಗೆಲ್ಲ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಣ್ಣೆ ಹಚ್ಕೊಂಡು ನಾನು ಇಡ್ಲಿ ಹಿಟ್ಟು ಹಾಕ್ಕೊತೀನಿ. ಈ ಮಿನಿ ಇಡ್ಲಿ ಅಂತೂ ತುಂಬ ಚೆನ್ನಾಗಿರುತ್ತೆ. ತುಂಬಾ ಚಿಕ್ಕದಾಗಿ ಬಂದಿರುತ್ತೆ, ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಇದು ಒಂದು 10 ನಿಮಿಷ ಬೆಂದರೆ ಸಾಕು. ನಾವು ಸೇಮ್ ಇಡ್ಲಿ ಮಾಡೋ ರೀತಿಲೇ ಇದನ್ನು ಮಾಡ್ಕೋಬೇಕು ಅಷ್ಟೇ. 10 ನಿಮಿಷ ಬೆಂದೈತೆ ನೋಡಿ. ಈ ರೀತಿ ಮಿನಿ ಇಡ್ಲಿ ಮಾಡಿಕೊಟ್ರಂತೂ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ. ತುಂಬ ಚಿಕ್ಕದಾಗಿರೋದ್ರಿಂದ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇಡ್ಲಿನೂ ಅಷ್ಟೇ ತುಂಬ ಸಾಫ್ಟಾಗಿ ಬಂದೈತೆ ಮಿನಿ ಇಡ್ಲಿ. ಇಡ್ಲಿ ಓಪನ್ ಮಾಡೋದಕ್ಕೂ ಅಷ್ಟೇ ಕ್ಲೀನಾಗಿ ಬರ್ತೈತೆ. ನೋಡಿ, ಕ್ಲೀನಾಗಿ ತಗೋಬೋದು. ನೋಡಿ, ಎಲ್ಲ ತಗೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ.
ಆ ಚಟ್ನಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಈ ಮಿನಿ ಇಡ್ಲಿಗೆ ಚಟ್ನಿ ಪೌಡ್ರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊತೀನಿ, 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಮಿನಿ ಇಡ್ಲಿಗೆ ನೀವು ಇದು ಒಗ್ಗರಣೆ ಕೂಡ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಒಂದು ಈರುಳ್ಳಿ, ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಹಾಕ್ಬಿಟ್ಟು ಸ್ವಲ್ಪ ಕರಿಬೇವೆಲ್ಲ ಹಾಕಿ ಒಗ್ಗರಣೆ ಕೂಡ ಮಾಡ್ಕೋಬೋದು. ಈ ಥರ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಡಿಪ್ ಮಾಡಿಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ. ಸಾಂಬಾರಿಲ್ಲ ಅಂತಂದ್ರೆ ಹಾಗೂ ಕೂಡ ತಿನ್ಬೋದು. ಚಟ್ನಿ ಪೌಡ್ರು ತುಂಬ ಚೆನ್ನಾಗೈತೆ. ನಾನು ದೋಸೆ ಕೂಡ ಹಾಕ್ಕೊತಾ ಇದ್ದೀನಿ ಇಲ್ಲಿ. ಇದು ಮಸಾಲೆ ದೋಸೆಗೂ ಆಗುತ್ತೆ ನೋಡಿ, ಇಷ್ಟು ಚೆನ್ನಾಗಿ ಬಂದಿರುತ್ತೆ ದೋಸೆ. ಇದಕ್ಕೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಹಾಕ್ಕೊಂಡ್ರೆ ಇದು ಮಸಾಲೆ ದೋಸೆ ಆಗಿರುತ್ತೆ. ಈ ಥರ ಚಟ್ನಿ ಪೌಡ್ರ್ ಹಾಕ್ಕೊಂಡು ಇವಾಗ ಇಡ್ಲಿ ಮಾಡ್ಕೊತಾ ಇದ್ದೀನಿ. ನಾನು ಇಡ್ಲಿಗೆ ನೆನೆ ಹಾಕಿದ್ದು ಮಿನಿ ಇಡ್ಲಿ ಪ್ಲೇಟ್ ಇತ್ತು, ಅದಕ್ಕೆ ಮಿನಿ ಇಡ್ಲಿ ಹಾಕ್ಕೊಂಡು ಚಟ್ನಿ ಪೌಡ್ರ್ ಮಾಡಿಕೊಂಡೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಆ ರೀತಿ ಚಟ್ನಿ ಪೌಡ್ರು ಮಿನಿ ಇಡ್ಲಿನ, ಅದಕ್ಕೆ ಮಾಡಿದೆ. ಇಡ್ಲಿ ಪಾತ್ರೆಗೆಲ್ಲ ಇಡ್ಲಿ ಹಿಟ್ಟು ಹಾಕ್ಕೊಂಡು ಇಡ್ತಾಯಿದ್ದೀನಿ. ಬಿಸಿ ಆಗೈತೆ ನೀರು ಕೂಡ. ಬಿಸಿಗೆ ನೀರು ಇಟ್ಕೋಬೇಕು. ಒಂದು 10 ನಿಮಿಷ ಬೆಂದೈತೆ. ಒಂದು ಕ್ಯಾಪ್ ಕ್ಲೋಸ್ ಮಾಡಿ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. 10 ನಿಮಿಷ ಬೆಂದೈತೆ ಇಡ್ಲಿನೂ ಅಷ್ಟೇ. ಇದು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದೈತೆ ನೋಡಿ. ಈ ರೀತಿ ಚೆನ್ನಾಗಿ ಬಂದೈತೆ. ಇಡ್ಲಿ ತಟ್ಟೆಗೆ ಹಾಗೆ ಕಚ್ಕೋತಾ ಇಲ್ಲ, ತುಂಬ ಕ್ಲೀನಾಗಿ ಎದೊಳ್ತೈತೆ ಇಡ್ಲಿ ನೋಡಿ. ಎಲ್ಲನೂ ಅದೇ ಥರ ತೆಗೆದಿಟ್ಕೊತಾ ಇದ್ದೀನಿ. ಇಡ್ಲಿ ಅಷ್ಟೇ ತುಂಬ ಚೆನ್ನಾಗಿ ಬೆಂದು ತಿನ್ನೋಕ್ಕೂ ಅಷ್ಟೇ ತುಂಬ ಸಾಫ್ಟಾಗಿ ಮಲಗೆ ಹೂ ರೀತಿ ಇತ್ತು ಇಡ್ಲಿ ಅಂತೂ. ಈ ಇಡ್ಲಿಗೆ 1-2 ಇಡ್ಲಿ ಎತ್ಕೊಂಡು ಆ ಚಟ್ನಿ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಬೇಳೆ ಸಾಂಬಾರು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಡಿಪ್ ಇಡ್ಲಿ ಥರ ಇರುತ್ತೆ. ಈ ಚಟ್ನಿ ಪೌಡ್ರು ಬೇಡ ಅಂತಂದರೆ ಸಾಂಬಾರು ಕೂಡ ಹಾಕ್ಕೊಂಡು ಡಿಪ್ ಇಡ್ಲಿ ಥರ ಮಾಡ್ಕೊಂಡು ತಿನ್ಬೋದು. ಈ ಚಟ್ನಿ ಪೌಡ್ರ್ ಒಂದಿದ್ರೆ ಮಸಾಲೆ ದೋಸೆಗೂ ಆಗುತ್ತೆ, ಮಿನಿ ಇಡ್ಲಿಗೂ ಆಗುತ್ತೆ, ಹಾಗೆ ಅನ್ನಕ್ಕೂ ಕೂಡ ತಿನ್ಬೋದು. ಈ ಚಟ್ನಿ ಪೌಡ್ರಲ್ಲಿ ತುಪ್ಪ ಹಾಕ್ಕೊಂಡು ಅನ್ನ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಇಡ್ಲಿ ಕೂಡ ತಿನ್ಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.